ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನಗೆ ಕಮಲ್ದು ಹೂ ಹಾಕೋದು ಹೆಂಗೆ ಅನ್ನೋದು ಹೇಳ್ಕೊಡಿ ಅಂತ ಹೇಳ್ತಾ ಇದ್ರಿ. ಆಲ್ರೆಡಿ ನಿಮಗೆ ಇಲ್ಲಿ ಹಾಕೋದೆಲ್ಲ ತೋರಿಸಿದ್ದೀನಿ. ನಾನು ನೋಡಿ ಇಷ್ಟು ದೊಡ್ಡದನ್ನ ಟಬ್ ತೊಗೊತಾ ಇದ್ದೀನಿ. ಫಸ್ಟ್ ಇದಕ್ಕೆ ನಾನು ಏನು ಮಾಡ್ತೀನಿ, ಗೊಬ್ಬರ ಹಾಕ್ಕೊತೀನಿ. ನೋಡಿ ಸಗಣಿ ಗೊಬ್ಬರನ ನೋಡಿ ಇಷ್ಟು ಸಾಕು ಸಗಣಿ ಗೊಬ್ಬರ. ನೆಕ್ಸ್ಟು ಇದನ್ನು ಸ್ವಲ್ಪ ಹೀಗೆ ಒತ್ತಿತೀನಿ. ನೆಕ್ಸ್ಟ್ ಮಣ್ಣು ಹಾಕ್ತೀವಿ. ಇಷ್ಟು ಮಣ್ಣು ಸಾಕಿದಕ್ಕೆ ನೋಡಿ ಇಷ್ಟು ಮಣ್ಣನ್ನು ಈ ಥರ ಇದ್ದಿದ್ದೆಲ್ಲ ಸ್ವಲ್ಪ ಒಡ್ಕೊಳ್ಳಿ, ಏನಾಗೋದಿಲ್ಲ, ಚೆನ್ನಾಗಾಗುತ್ತೆ. ಇನ್ನೂ ಚೆನ್ನಾಗಾಗುತ್ತೆ. ಒಂದು ಸತಿ ಈ ಥರ ಪ್ರೆಸ್ ಮಾಡಿ ಇದನ್ನು ಒಂದು 2ನೇ ಲೇಯರ್ನ ಚೆನ್ನಾಗಿ ಪ್ರೆಸ್ ಮಾಡಿ. 3ನೇ ಲೇಯರ್ ಹಾಕಿದಾಗ ಈಗ ಒಂದು ಸ್ವಲ್ಪ ಮಣ್ಣು ಹಾಕಬೇಕು ಮೇಲೆ. ಮಣ್ಣು ಇಷ್ಟು ಸಾಕು ನೋಡಿ ಮಣ್ಣು. ನಂತರ ಇದಕ್ಕೆ ಸ್ವಲ್ಪ ನೀರು, ಇಷ್ಟು ನೀರು ಹಾಕಿ ನೋಡಿ, ನೀರು ಹಾಕಿ ಇದನ್ನು ಹೀಗೆ ತಟ್ಟಿ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಗೆಡ್ಡೆ ಇದೆ, ಇಷ್ಟು ದೊಡ್ಡ ಗೆಡ್ಡೆ ಇದೆ. ನಾವು ಇವತ್ತು ರೀಪಾರ್ಟ್ ಮಾಡ್ತಾ ಇದ್ದೀವಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಗೆಡ್ಡೆನ ಏನು ಮಾಡಬೇಕು ನೋಡಿ, ಸೈಡು ಮಧ್ಯೆ ಹಾಕಬೇಡಿ, ಅದೇ ಇಲ್ಲಿಗೆ ಇದನ್ನು ಹಾಕಿದೆ. ಇದೇನಿರುತ್ತಲ್ಲ ವೆರಿ ಇಂಪಾರ್ಟೆಂಟು. ಇದೇನಿರುತ್ತೆ ಮತ್ತು ಇದೇನಿರುತ್ತೆ ಮತ್ತು ಇಲ್ಲಿ ಚಿಗುರು, ಅದೆಲ್ಲ ಮುಚ್ಚಬೇಕು. ಇದನ್ನು ಮುಚ್ಚಬೇಕು, ಚಿಗುರನ್ನು ಮೇಲಿಡಬೇಕು. ಆಯಿತಾ? ಇಲ್ಲಿ ನೋಡಿ, ಇದೆಲ್ಲ ಹೀಗಿಡಬೇಕು. ಈ ಬೇರಿನ ಐಟಮ್ ಎಲ್ಲ ಹೀಗೆ ಹಾಕಬೇಕು. ಇದೇ ವೆರಿ ಇಂಪಾರ್ಟೆಂಟು. ಇಷ್ಟು ಬಿಡಬೇಕು ಮೇಲೆ, ಇದೆಲ್ಲ ಬಿಡಬೇಕು. ಇದೆಲ್ಲ ಗೆಡ್ಡೆ ಮಾತ್ರ ಮುಚ್ಚಬೇಕು. ಮುಚ್ಚಿ ಈಗ ಇದು ಇಷ್ಟು ಫುಲ್ಲು ನೀರು ಬಿಟ್ಟು ಕ್ಲೋಸ್ ಮಾಡಬೇಕು. ಲೈಕ್ ಆದರೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.